ಶಿವಮೊಗ್ಗದ ವೀರಭದ್ರ ಟಾಕೀಸ್ ಸೇರಿದಂತೆ ಮಾಲ್ನ ಭಾರತ್ ಸಿನಿಮಾಸ್ನಲ್ಲೂ ಚಿತ್ರ ಪ್ರದರ್ಶನವಾಗ್ತಾ ಇದ್ದು ಹೌಸ್ಫುಲ್ ಆಗಿ ಓಡ್ತಾ ಇದೆ. ಬಹಳ ವರ್ಷಗಳ ನಂತರ ಶಿವಮೊಗ್ಗದಲ್ಲಿ ಚಿತ್ರಕ್ಕೆ ಉತ್ತರ ರೆಸ್ಪಾನ್ಸ್ ಸಿಕ್ಕಿದ್ದು ಚಿತ್ರ ವೀಕ್ಷಣೆಗೆ ಯುವ ಪಡೆ ಮುಗಿಬಿದ್ದಿದೆ. ಕಾಮಿಡಿ ಚಿತ್ರವಾಗಿದ್ದು ರಾಜ್ ಬಿ ಶೆಟ್ಟಿ ಅವರ ನಟನೆ ಪ್ರೇಕ್ಷಕರ ಪ್ರಭುಗಳಿಗೆ ಸಖತ್ ಇಷ್ಟವಾಗಿದೆ. ಭಾರತ್ ಸಿನಿಮಾಸ್ ಮಾಡಕ್ಕಂಡ್ರಿ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಮೂವಿಗಳೇ ಎಂಥದಪ್ಪ ಇದು ನೋಡಬೇಕು ಅಂತ ಅನಿಸ್ತಿರುತ್ತೆ. ಅಂಥದ್ರಲ್ಲಿ ಒಳ್ಳೆ ಕನ್ನಡ ಮೂವಿ ಬಂದಿದೆ ಅಂತೇಳಿ ಎಲ್ಲ ತುಂಬ ಜನ ಹೇಳ್ತಾಯಿದ್ರು. ಅದರಲ್ಲೂ ರಾಜು ಬಿ ಶೆಟ್ಟಿ ಅವರು ನಿರ್ದೇಶನ ಚೆನ್ನಾಗಿರುತ್ತೆ. ಅದರಲ್ಲೂ ನನ್ನ ಮಗಳು ಈ ಫಿಲಮ್ ನೋಡಲೇಬೇಕು, ನಾನೀಗ BE ಹೋಗ್ತಾ ಇದ್ದೀನಿ, ಅದರಲ್ಲಿ ಮೂವಿ ನೋಡ್ಕೊಂಡು ನಾನು ಹೋಗ್ತೀನಿ ಉದ್ದೇಶದಿಂದ ಇಲ್ಲಿ ಮೂವಿ ನೋಡೋಕ್ಕೆ ಬಂದಿದ್ದೀವಿ. ಇನ್ನು ಮೂವಿ ನೋಡಿಲ್ಲ, ನಾವು ನೋಡ್ಲಿಕ್ಕೆ ಬಂದಿರೋ ಅಂಥದ್ದು. ಈಗಿನ ದಿನಗಳಲ್ಲಿ ಕನ್ನಡ ಮೂವಿ ನೋಡೋಕ್ಕೆ ಫ್ಯಾಮಿಲಿ ಬರೋದೇ ಕಷ್ಟ. ಅಂಥದ್ರಲ್ಲಿ ಫ್ಯಾಮಿಲಿ ಕೂತ್ ನೋಡೋ ಅಂಥ ಫಿಲಮ್ಮು ಅಂತ ನಮಗೆ ಹೇಳಿದರು. ಮತ್ತು ಈ ರೀಲ್ಸ್ಗಳಲ್ಲೆಲ್ಲ ಈ ಮೂವಿ ಚೆನ್ನಾಗಿದೆ, ಸ್ಟಾರ್ಟಿಂಗ್ ಎಂಟ್ರಿಯಿಂದ ಹಿಡಿದು ಎಂಡ್ವರೆಗೂ ನಗ್ನಗ್ತಾ ಇರ್ಬೋದು, ಮನಸ್ಸಿನ ದುಃಖ ಮರಿಬೋದು ಅಂತ ಹೇಳಿದ್ದಕ್ಕೆ ನಾವು ನೋಡ್ಲಿಕ್ಕೆ ಬಂದಿದ್ದೀವಿ. ಸೊ ನಮ್ಮ ಮಕ್ಕಳು ಈಗ ಬರ್ತಾರೆ, ನಾವೆಲ್ಲ 4 ಜನನು ಮೂವಿ ನೋಡ್ಕೊಂಡು ಖುಷಿಯಾಗಿ ಹೋಗಿ. ಮೂವಿಲಿ ಕಾಮಿಡಿ ಇರ್ಬೋದು, ಈಗ ನಮ್ಮ ಜನ ಜೀವನದಲ್ಲಿ ಹೇಗಿರುತ್ತೋ ಸಾಮಾನ್ಯ ಜೀವನದ್ದೇ ಇರ್ಬೋದು. ಕಾಮಿಡಿ ಏನಪ್ಪ, ನಮ್ಮ ದುಃಖಗಳನ್ನೆಲ್ಲ ಮರೆತು ಖುಷಿಯಾಗಿ ನಕ್ಕೆ ಹೋಗ್ಬೋದು ಅಂತ ನಮ್ಮ ಕಸ್ಟಮರು ಸಹ ಹೇಳಿದರು. ಹಾಗಾಗಿ ನೋಡ್ಲಿಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ, ಮಸ್ತ್ ಕಾಮಿಡಿ ಇದೆ, ಎಲ್ಲರೂ ನೋಡಬೇಕು ಬಂದು. ಚೆನ್ನಾಗಿದೆ. ಹಾಂ, ಫ್ಯಾಮಿಲಿ ಎಂಜಾಯ್ಮೆಂಟ್ ಆಗಿದೆ. ಹಾಂ, ಎಂಜಾಯ್ ಮಾಡ್ಬೋದು. ಹೈಲೈಟ್ ಅಂದರೆ ಹೆಂಗೆ ತೊಗೊಂಡಿದ್ದಾರೆ ಸ್ಟೋರಿನ ಅಂದರೆ, ಈಗ ಒಂದು ಫೀಮೇಲ್ಗೆ ಹೇಗೆ ರೆಸ್ಪೆಕ್ಟ್ ಇರಬೇಕು ಆ ಥರ, ಅದ್ರ ಜೊತೆ ಸ್ವಲ್ಪ ಕಾಮಿಡಿನೂ ಸೇರಿ ಚೆನ್ನಾಗಿದೆ. ಹಾರಾರು ಇದೆ, ತುಂಬ ಚೆನ್ನಾಗಿದೆ. ಈಗ ಕುಂದಾಪುರದಿಂದ ಬಂದವರು ಶೆಟ್ಟರ್ಗಳು ತುಂಬ ಚೆನ್ನಾಗಿ ಮೂವಿ ಮಾಡ್ತಿದ್ದಾರೆ, ಎಲ್ಲ ಫಿಲ್ಮ್ಗಳು ಹೈಲೈಟ್ ಆಗ್ತಿದೆ. ಇವ್ರ ಬಗ್ಗೆ ಏನು ಹೇಳ್ತೀರಿ? ಹೀಗೆ ಮೂವಿ ಮಾಡ್ತಿದ್ರೆ ಕನ್ನಡ ಇಂಡಸ್ಟ್ರಿ ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲ ಸ್ಟೂಡೆಂಟ್ಸ್? ಹಾಂ, ಎಲ್ಲ ಸ್ಟೂಡೆಂಟ್ಸ್. ಫಸ್ಟ್ ಟೈಮ್ ಮೂವಿ ನೋಡಿ? ಈ ಮೂವಿ ಫಸ್ಟ್ ಟೈಮ್ ನೋಡಿದ್ದು, ನೋಡೋಕ್ಕಂತಲೇ ಇಲ್ಲಿ ಮಟ್ಟ ಬಂದಿರೋದು. ಯಾವ ಊರು ನಿಮ್ಮದು? ನಮ್ಮದು ಬೇರೆ ಡಿಸ್ಟಿಕ್. ಓಕೆ, ಥ್ಯಾಂಕ್ ಯು. ಇತ್ತೀಚಿನ ದಿನ